ಹೇಳಿ ಸರ್. ದಯಮಾಡಿ ಕೂತಂತ ಪ್ರೇಕ್ಷಕರು ಕ್ಷಮ ಮಾಡಬೇಕು. ಬರ್ಲಿಕ್ಕೆ ತಡ ಆತು, ತಡ ಯಾಕಂದ್ರೆ ಹೊತ್ತಾತು, ಹೊತ್ತು ಯಾಕಂದ್ರೆ ಲೇಟ್ ಆತು, ಲೇಟ್ ಯಾಕಂದ್ರೆ ವೇಳೆ ಆತು, ವೇಳೆ ಯಾಕಂದ್ರೆ ತಡ ಆತು. ಇನ್ ತಡ ಯಾಕಂದ್ರೆ ಟಾಂಗ ಹತ್ತಿ ಬರ್ಬೇಕಂತ ಹೊಂಟಿದ್ದೆ. ನಾನು ಹೆಣ್ ದರ ಎಳ್ಕೊಂಡು ಒಳಗ್ ಹೋದ್. ಅಲ್ಲ ಮಾರಾಯ್ತಿ, ಸಭಾಕ್ ಹೋಗ್ಲಿಕ್ಕೆ ಮೊದ್ಲು ಹೊತ್ತಾಗ್ಯದ, ಯಾಕೆ ಹೇಳ್ಕೊಂಡ್ ಬಂದಿದೆ ಅಂದೆ. ಅಲ್ರಿ ಸಭಾಕ್ ಹೊಂಟೇನಿ ಅಂತೀರಿ, ಕೋಟಿನ ಗುಂಡಿ ಹೆಂಗ್ ಹಾಕೊಂಡಿರಿ ನೋಡ್ರಿ ಅಂದ. ಈ ಕೆಳಗಿನ ಗುಂಡಿ ಮ್ಯಾಲ ಹಾಕೊಂಡಿದ್ದೆ, ಮೇಲಿನ ಗುಂಡಿ ಕೆಳಗೆ ಹಾಕೊಂಡಿದ್ದೆ. ಕೆಳಗಿಂದ ಕೆಳಗೆ ಹಾಕೊಂಡ್ ಮೇಲಿನ ಮೇಲೆ ಹಾಕೊಂಡ್ ಬರ್ಬೇಕಂದ್ರ ತಡ ಆತು, ತಡ ಯಾಕಂದ್ರೆ ಹೊತ್ತಾತು. ಇನ್ನು ಇವತ್ತಿನ ಸಭಾಕ್ಕ ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ನನ್ನ ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರಿ? ಯಾಕಂದ್ರೆ ನಾ ಶಣೆ ಇದ್ದೇನಂತ ತಿಳ್ಕೊಂಡು ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ಇನ್ನು ನಾ ಶಣೆ ಇದ್ದೀನಿ ಅಂತ ನೀವು ತಿಳ್ಕೊಬೇಕಾದ್ರೆ ನೀವು ನನಗಿಂತ ಶಣೆರಿದ್ದೀರಿ ಅಂತ ಹೇಳ್ತೇನೆ. ಕೂತಂತ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರದ ಮುಂದೆ ನೀವು ಪ್ರೇಕ್ಷಕರಿದ್ದೀರಿ, ಹಿಂದೆ ದ.ರಾ. ಬೇಂದ್ರೆ ಇದ್ದಾನೆ. ಬೇಂದ್ರೆ 4 ಮುಖಗಳು: ಮಾಸ್ತರ್ ಬೇಂದ್ರೆ, ಕವಿ ಬೇಂದ್ರೆ, ವಿಮರ್ಶಕ ಬೇಂದ್ರೆ, ಗೃಹಸ್ಥ ಬೇಂದ್ರೆ ಅಂತ. ಒಮ್ಮೆ ಹಿಂಗ ಭಾಷಣ ಮಾಡ್ಕೋತ ನಿಂತಿದ್ದೆ, ಸಾಲ್ಕ ಮಂದಿ ಕೂತ್ಕೊಂಡಿದ್ರು. ಒಬ್ಬ ಒಂದ್ ಬಾಜುಕ್ನ ಕಾಲ್ ಯಾಕೆ ತುರಿಸ್ತಿದಿಪ್ಪ? ಅದಕ್ ಬಾಜುಕ್ನ ಒಂದಲ್ಲೋ ಮಾರಾಯ, ಸ್ವತಂತ್ರ ಸಿಕ್ಕ 65 ವರ್ಷ ಆಗಿ ಹೋತ್, ನಾ ಕಾಲ್ ತುರಿಸವನ ಅಂದ. ಅದಕ್ ಬಾಜುಕ್ನ ಒಂದಲ್ಲೋ ಮಾರಾಯ, ಸ್ವತಂತ್ರ ಸಿಕ್ಕ 65 ವರ್ಷ ಆಗಿ ಹೋಗ್ಯದ ಕಬೂಲು, ಸ್ವತಂತ್ರ ಸಿಕ್ಕದಂತ ನಂದ್ ಯಾಕೆ ಕಾಲ್ ತುರಿಸ್ತೀವೋ ಮಾರಾಯ, ಬೇಕಾದ್ರೆ ನಿನ್ನ ಕಾಲು ತುರಿಸಿಗೋ ಅಂದ. ದಯಮಾಡಿ ಜಗಳಾಡ್ಲಿಕ್ಕೆ ಹೋಗ್ಬೇಡ್ರಿಪ್ಪ, ಒಂದ್ ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳ್ರಿ. ಚಂದಪ್ಪ ದೂರ ಇದ್ದಾನೋ ಏನ್ ಬೆಳಗಾವ್ ದೂರ ಅದನೋ? ಸರಳ ಪ್ರಶ್ನೆ. ಚಂದಪ್ಪ ದೂರ ಇದ್ದಾನೋ ಏನ್ ಬೆಳಗಾವ್ ದೂರ ಅದನೋ? ಏನ್ರಿ ಮಾಸ್ತರ, ಸಣ್ಣ ಹುಡುಗರಿಗೂ ಗೊತ್ತಾಗ್ತದೆ ಚಂದಪ್ಪ ದೂರ ಇದ್ದಾನ, ಬೆಳಗಾವ್ ಸಮೀಪ ಅದ ಅಂತ. ನಾ ಹೇಳಿದಿಲ್ಲಪ್ಪ, ಚಂದಪ್ಪ ಸಮೀಪ ಇದ್ದಾನ, ಬೆಳಗಾವ್ ದೂರ ಅದ. ಅದ್ ಹೆಂಗ್ರಿ ಅಂದ. ಚಂದಪ್ಪ ಕಾಣಿಸ್ತಾನಪ್ಪ, ಬೆಳಗಾವ್ ಕಾಣಿಸಂಗಿಲ್ಲ. ಅದಕ್ಕೆ ಯಾವ ನಾವು ಒಮ್ಮೊಮ್ಮೆ ಸಮೀಪ ಅವ ಅಂತ ತಿಳ್ಕೊಂಡಿರ್ತೇವೆ, ಅವು ದೂರ ಇರ್ತಾವ. ಯಾವ ದೂರ ಅವ ಅಂತ ತಿಳ್ಕೊಂಡಿರ್ತೇವೆ, ಅವು ಸಮೀಪ ಇರ್ತಾವ. ನಿಮಗೆಲ್ಲ ಗೊತ್ತಿದ್ದಂಗ ಇವತ್ ಧಾರವಾಡ ಬಹಳ ಪ್ರಸಿದ್ಧ ಅದ. ಎದಕ್ ಪ್ರಸಿದ್ಧ ಅದ? ಧಾರವಾಡ ಪೇಡೆಕ್ ಪ್ರಸಿದ್ಧ ಅದ. ಆದ್ರೆ ಈಗ 40 ವರ್ಷದಿಂದ ಧಾರವಾಡ ಪೇಡೆಕ್ ಪ್ರಸಿದ್ಧಿ ಇದ್ದಿದ್ದಿಲ್ಲ. ಧಾರವಾಡದಾಗ ಹುಚ್ಚ ಆಸ್ಪತ್ರೆ ಅದ ಅಂತ ತಿಳ್ಕೊಂಡು ಪ್ರಸಿದ್ಧಿ ಇತ್ತು. ಅವಾಗ ಏನಾಗಿತ್ತಂದ್ರೆ ಧಾರವಾಡದಾಗ ಹುಚ್ಚ ಆಸ್ಪತ್ರೆನೂ ಇತ್ತು, ಆದ್ರೆ ಅದು ಕಂಪೌಂಡ್ ಗಾಡಿ ಇದ್ದಿದ್ದಿಲ್ಲ. ಹಿಂಗಾಗಿ ಬೇರೆ ಊರಿನವ್ರು ಎಲ್ಲರೂ ಹುಚ್ಚರ ತಂದು ಅಲ್ಲಿ ಹಾಕ್ತಿದ್ರು. ಹುಚ್ಚರು ಎಲ್ಲಿ ಬೇಕಲ್ಲ ಅಡ್ಡಾಡ್ಲಿಕ್ಕೆ ಕತ್ಬಿಟ್ರು. ಅವಾಗ ಒಂದು ಯುವಕ ಸಂಘ ನನ್ನ ಹತ್ರ ಬಂದ್ರು. ನೋಡ್ರಿ ಬೇಂದ್ರೆ ಮಾಸ್ತರ್, ಧಾರವಾಡದಾಗ ಹುಚ್ಚ ಆಸ್ಪತ್ರೆ ಏನೋ ಮಾಡ್ಯಾರ, ಅದ ಕಂಪೌಂಡ್ ಗಾಡಿ ಇಲ್ಲ, ಅದು ಕಟ್ಟಿಸ್ಬೇಕಂತ ತಿಳ್ಕೊಂಡು ನಾವು 25 ಎಲ್ಲರ ಕಡೆ ದೇಣಿಗೆ ಇಸ್ಕೊಂಡ್ ಬಂದೀವಿ. ಆತ್ಮ ಅಂತ ನಾ ಒಳಗೆ ಹೋಗಿ 50 ರೂಪಾಯಿ ತಂದು ಕೊಟ್ಟೆ. ಅವ ನನ್ಗೆ 25 ರೂಪಾಯಿ ತಿರುಗಿ ಕೊಡ್ಲಿಕ್ಕೆ ಬಂದ. ಅದಕ್ಕೆ ನಾ ಹೇಳಿದೆ, ತಮ್ಮ ನೀವ್ ಒಂದು ಕೆಲಸ ಮಾಡೋ, ಅದು 25 ರೂಪಾಯಿ ಇಟ್ಕೋ, ಈಗೇನು 25 ರೂಪಾಯಿ ಇಸ್ಕೊಂಡ್ ಬಂದಿಯಲ್ಲ, ಅವ್ರ ಕಡೆ ಇನ್ನು 25 ರೂಪಾಯಿ ಇಸ್ಕೊಂಡು ಧಾರವಾಡಕ್ಕೆ ನಾವು ಒಂದು ಕಾಂಪೌಂಡ್ ಗಾಡಿ ಕಟ್ಟಿಸ್ಬಿಡು. ಅಂದ್ರೆ ಒಳಗಿದ್ದು ಹುಚ್ಚರು ಹೊರಗೆ ಹೋಗಂಗಿಲ್ಲ, ಹೊರಗಿನ ಹುಚ್ಚರು ಒಳಗೆ ಬರಂಗಿಲ್ಲ. ಒಮ್ಮೆ ನಮ್ ಧಾರವಾಡದ ಪಬ್ಲಿಕ್ ಹೈಸ್ಕೂಲ್ನೊಳಗೆ ಒಂದು ಶಿಬಿರ ಏರ್ಪಾಡು ಮಾಡಿದ್ರು. ಸಾಹಿತಿಗಳು, ಕವಿಗಳು, ವಿಮರ್ಶಕರು, ನಾಟಕಕಾರರು ಎಲ್ಲರೂ ಬಂದಿದ್ರು. ನನಗೂ ಕರೆದಿದ್ರು, ನಾನು ಹೋಗಿದ್ದೆ. 12 ಗಂಟೆಗ ಹೊಟ್ಟೆ ಬಹಳ ಹಸಿವಾಗ್ಬಿಟ್ಟಿತ್ತು. 12 ಗಂಟೆಗೆ ಇನ್ನೇನಪ್ಪ ಊಟಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಹೋಗಿ ತಾಟಿನ ಮುಂದೆ ಕುತ್ಕೊಂಡೆ. ತುತ್ತು ಬಾಯಾಗ ಹಾಕೋಬೇಕು ಅನ್ನೋದಕ್ಕೆ ಎದುರಿಗೆ ಒಬ್ಬ ಹುಡುಗ ಬಂದು ಕುತ್ಕೊಂಡ. ಅದ ಸಾಹಿತ್ಯ ಅಂದ್ರೆ ಏನು ಅಂದ. ಎದಕ್ ಕುಂತೀವೋ ಮಾರಾಯ ಅಂದೆ. ಉಣ್ಣಕ್ ಕುಂತೇನ್ರಿ ಅಂದ. ಉಣ್ಣಕ್ ಕುಂತಾಗ ಏನೇನು ಉಣ್ತಿಪ್ಪ? ಅನ್ನ, ರೊಟ್ಟಿ, ಚಪಾತಿ, ಪಲ್ಯ, ಮೊಸರು ಎಲ್ಲ ಉಣ್ತೇನ್ರಿ ಅಂದ. ಉಂಡ ಮೇಲೆ ಏನಾಕತಿ? ಉಂಡ ಮೇಲೆ ಏನಾಕತ್ರಿ? ಹೊಟ್ಟೆ ತುಂಬತೈತಿ ಅಂದ. ಹೊಟ್ಟೆ ತುಂಬಿದ ಮೇಲೆ ಏನಾಕತಿ ಒಂದೆ. ಹೊಟ್ಟೆ ತುಂಬಿದ ಮೇಲೆ ಒಂದ್ ಡರಿಕಿ ಬರ್ತೈತ್ರಿ ಅಂದ. ಅದನ್ನು ತಮ್ಮ ಸಾಹಿತ್ಯ ಅಂತ ಹೇಳಿದೆ. ಅಂದ್ರೆ ನಾವು ಯಾವ್ದಾದ್ರು ವಿಷಯವನ್ನು ಓದಿ ಅರಗಿಸಿಕೊಂಡು ಅದರಿಂದ ಹೊಸ ವಿಚಾರದಿಂದ ಹೊರಗೆ ಹೋಗ್ತದ, ಅದ ಸಾಹಿತ್ಯ. ಮನುಷ್ಯ ಕಲಿಬೇಕು, ಆಮೇಲೆ ಹೊಟ್ಟೆ ತುಂಬ್ಕೋಬೇಕು. ದುಡಿದ್ರೆ ದುಡ್ಡು ಸಿಗ್ತದೆ, ದುಡ್ಡು ತಿನ್ಲಿಕ್ಕೆ ಬರಂಗಿಲ್ಲ. ದುಡ್ಡು ಕೊಟ್ರೆ ಅನ್ನ ಸಿಗ್ತದೆ. ಅತಿ ಆದ್ಯತೆ ಅನ್ನಮ್ಮಂತ ಅಂದ್ರೆ ಯಾವುದನ್ನು ನಾವು ತಿನ್ಲಿಲ್ಲ ಅಂದ್ರೆ ನಮ್ಮನ್ನು ತಿಂತದೋ ಅದೇ ಅನ್ನ. ಆದ್ರೆ ನಮ್ ದೇಶಕ್ಕೊಂದು ಕೆಟ್ಟ ರೂಢಿ ಅದ ರೀ. ಪುಕ್ಷೆಟ್ಟಿ ಸಿಕ್ತದಂದ್ರೆ ಹಿಂಗ ತಿಂತಾರಲ್ಲ, ನಂದಲ್ಲ, ನಮ್ಮ ಅಪ್ಪಂದಲ್ಲ, ನಮ್ಮ ಅಜ್ಜಂದಲ್ಲ ಅಂತ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಅಪ್ಪ ಚೆನ್ನಾಗಿ ಸಾಯ್ತಾವ. ಒಮ್ಮೆ ಜರ್ಮನ್ ದೇಶದವ್ರು ಭಾರತದ ಮೇಲೆ ಬಾಂಬ್ ಮುಗಿಬೇಕಂತ ಮಾಡಿದ್ರಂತ. ನಾ ಅವ್ರಿಗೊಂದು ಪತ್ರ ಬರೀಬೇಕಂತ ಮಾಡಿದ್ದೆ. ದಯವಾಣಿ ನೀವೇನ್ ಬಾಂಬ್ ಗಿಂಬ್ ಹೋಗೋ ತ್ರಾಸ್ ತಗೊಳಿಕ್ ಹೋಗ್ಬೇಡ್ರಿಪ್ಪ, ನಿಮ್ಮಲ್ಲಿ ಉಂಡಿ ಸ್ಟಾಕ್ ಇದ್ರು ಒಗಿರಿ ಅಂತ.
ಯಾಕಂದ್ರೆ ನೀವು ಉಂಡಿ ಹೋಗದ್ರ ನಮ್ಮ ಮಂದಿ ಪುಕ್ಷಟಿ ಸಿಗ್ತದ ಅಂತ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಅಪ್ಪಚ್ಚನಾಗ ಸಾಯ್ತಾರ. ಅವ್ರ ಮೇಲೆ ಬಾಂಬೆ ಹೋಗಿತ್ತಿರೋ ಉಂಡಿ ಹೋಗಿರ್ರಿ ಅಂತ. ಒಮ್ಮೆ ನಿಮ್ಗೆಲ್ಲ ಗೊತ್ತಿದ್ದಂಗೆ ಧಾರವಾಡ ಟವರ್ ಕ್ಲಾಕ್ ಅದ. ಆ ಟವರ್ ಕ್ಲಾಕ್ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಕನಿಷ್ಠ 3 ಕವಿಗಳ ತಲೆ ಹೊಡಿತದ ಅಂತ ಬಿಸಿ ಅವ್ರು ಹೇಳಿದ್ರು. ಕವಿಗಳದ ತಲೆ ಯಾಕೆ ಹೊಡಿತದ ಅಂತ ಹೇಳಿಲ್ಲ. ಅಲ್ರಿ ಮ್ಯಾಲ್ ನಿಂತ್ಕೊಂಡು ಕಲ್ಲು ಹೊಡೆದ್ರೆ 3 ಯಾಕ, 100 ಮಂದಿ ತಲೆ ಹೊಡೆಯೋ ಶಕ್ಯತಾನೂ ಅದ. ಆದ್ರೆ ಕವಿಗಳಿಗೆ ತಲೆ ಇರೋದ್ರಿಂದ ಹೊಡೆದದ್ದು ಗೊತ್ತಾಗ್ತದ, ಬೇರೆದವ್ರದ್ದು ಗೊತ್ತಾಗಂಗಿಲ್ಲ. ಒಬ್ರು ಕೇಳಿದ್ರು, ಒಳ್ಳೆ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡಬಹುದು? ನಾ ಹೇಳಿದೆ, ಒಳ್ಳೆ ಕೆಲಸ ಎಲ್ಲಿಂದನೋ ಹೆಂಗೋ ಯಾವಾಗೋ ಪ್ರಾರಂಭ ಮಾಡಬಹುದು. ಈಗ ಒಂದು ಉಂಡಿ ಕೊಡ್ತೇನೆ, ಅದನ್ನ ಯಾವ ಬಜುಕಿಂದ ಕಟ್ತಿದ್ರು ಸಿಹಿನ ಇರ್ತದ. ಹಂಗ ಒಂದು ಕೆಲಸನ ಯಾವಾಗ ಬೇಕಾದಾಗ ಶುರು ಮಾಡಬಹುದು. ಹರುಷ ರಸವೇ ಕರುಣ ದಸುವೆ ಜೀವ ಧರ್ಮ ಧಾರಣ, ರಸವೇ ಜನನ ವಿರಸ ಮರಣ, ಸಮರಸವೇ ಜೀವನ. ಜನರು ನಮಸ್ಕಾರ ಮಾಡ್ಬೇಕಾರ ತಮ್ಮ ಮನಸ್ಸಿಗೆ ಬಂದಂಗ ನಮಸ್ಕಾರ ಮಾಡ್ತಾರ. ನಮಸ್ಕಾರ ಮಾಡ್ಲಿಕ್ಕೆ ಒಂದು ಪದ್ಧತಿ ಅದ. ನಮಸ್ಕಾರ ರೀ ಅಂತಾರ, 2 ಕೈ ಎದೆಗೆ ತಗೊಂಡು ನಮಸ್ಕಾರ ರೀ ಅಂತಾರ. ಹಂಗಾರೆ ನಮಸ್ಕಾರ ಅಂದ್ರೆ ಏನು? ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ. ಯಾವುವು? ತ, ಥ, ದ, ಧ, ನ, ಪ, ಪ, ಬ, ಭ, ಮ. ಈ ಕಡೆ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ? ಇದು ನ ಮತ್ತು ಮ, ನಮ ಆಗ್ತದೆ. ಈ ಮೊದಲೇ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ? ಇದು ತ ಮತ್ತು ಪ, ತಪ ಆಗ್ತದೆ. 10 ಬೆರಳು ಕೂಡಿಸಿ 2 ಅಂಜಲಿ ಜೋಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡುವ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದ. ಈ ನಮನ್ ಉಲ್ಟಾ ಮಾಡ್ರಿ, ಮನಸ್ಸಿಗೆ ಬಂದಂಗ ನಮಸ್ಕಾರ ಮಾಡಿದ್ರೆ ತಪ ಉಲ್ಟಾ ಮಾಡ್ರಿ, ಪತನಾಗಿ ಹೋಗ್ತೀರಿ. ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದ, ಮನಸ್ಸಿಗೆ ಬಂದಂಗ ಮಾಡಿದ್ರೆ ಪತನಾಗಿ ಹೋಗ್ತೀರಿ ಅಂತ. 1929 ಬೆಳಗಾವಿ ಒಳಗ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಅವಾಗ ನಾ ಬರೆದಂತ ಕವನವನ್ನ ನಾ ಅಲ್ಲಿ ಹೇಳಿದೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡಿದವು ಅಣ್ಣ, ಚುಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ, ಆಡಲು ಆಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳ ಕೀರಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲ ಗಳಗಡ ಮುಕ್ಕಿ, ತೇಲಿಸಿ ಮುನುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನಮಸ್ಕಾರ. Thank you, sir.